ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬದಿಗಿಟ್ಟುಕೊಂಡು ಅಜಿತನ ವಿರುದ್ಧ ಅಥವಾ ಧರ್ಮ ವಿರೋಧಿಗಳ ವಿರುದ್ಧ, ಧರ್ಮ ನಿಂದಕರ ವಿರುದ್ಧ ಎಲ್ಲರೂ ಒಟ್ಟಾಗಿದ್ದಾರೆ. ವಿಶೇಷವಾಗಿ ಇಂತಹ ಒಂದು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಉಳ್ಳಾಳದಲ್ಲಿ ಇದು ಪ್ರಥಮ ಬಾರಿ. ಇದು ಆರಂಭ ಮಾತ್ರ. ಇದರ ಕೊನೆ ಏನಾಗಿರಬಹುದು, ಎಂಥದ್ದಾಗಿರಬಹುದು ಅಂತ ಯಾರಿಗೂ ಈಗ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ಆದಷ್ಟು ಬೇಗ ಈ ಒಂದು ಕಿಡಿ ನಂದಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಇದು ಒತ್ತಿ ಉರಿಯುವುದು ಬೇಡ, ನಮಗೆ ಅದರ ಅಗತ್ಯ ಇಲ್ಲ. ಅದಕ್ಕೆ ಮನಸ್ಸು ಮಾಡಬೇಕಾದರೂ ಇಲ್ಲಿನ ಸರ್ಕಾರ, ಈ ಸರ್ಕಾರದವರ ಹತ್ರ ನಮ್ಮ ಭಿನ್ನಮತ, ನಮ್ಮ ಆಗ್ರಹ, ಈ ಅಜಿತನನ್ನು ನೀವು ಬಂಧಿಸಿದರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ನೀವೇ ಖಂಡಿತ ಬರ್ತೀರಿ, ಚುನಾವಣೆಯಲ್ಲಿ ಗೆದ್ದು ಬರ್ತೀರಿ. ನಮಗೆಲ್ಲ ಅನುಭವ ಇದೆ. ಯಾವಾಗ ಯಡಿಯೂರಪ್ಪನವರನ್ನು ಜೈಲಿಗೆ ಕಳಿಸಿದ್ದಾರೆ, ನಂತರ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಬಂತು. ಎದುರ್ಬೇಕಾದ ಅಗತ್ಯ ಇಲ್ಲ. ನಾವೀಗ ರಾಜಕೀಯ ಮಾತಾಡುವುದಿಲ್ಲ. ಆದ್ರೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಇರುವಾಗಲೇ ಜೈಲಿಗೆ ಕಳಿಸಿದ್ದಾರೆ. ಏನೂ ಆಗಲಿಲ್ಲ. ಇಲ್ಲಿ ಯಾಕೆ ಹೆದರ್ತೀರಿ ನೀವು? ಇವತ್ತು ಉಳ್ಳಾಳದಲ್ಲಿ, ಇದು ಉಳ್ಳಾಳ ಅಂತ ಹೇಳಿದ್ರೆ ಅದು ಸಣ್ಣ ಪ್ರದೇಶ ಏನಲ್ಲ, ಇದು ಸ್ವಾಭಿಮಾನದ ಒಂದು ಪ್ರದೇಶ. ಇದಕ್ಕೆ ಒಂದು ಇತಿಹಾಸ ಇದೆ. ಉಳ್ಳಾಳದವರು ಈಗ ಎಚ್ಚರಗೊಂಡಿದ್ದಾರೆ. ಉಳ್ಳಾಳದಲ್ಲಿ ಯಾವುದಾದರೂ ಒಂದು ಕಿಡಿಯನ್ನು ಒತ್ತಿಸಿದರೆ ಅದು ಇಡೀ ರಾಜ್ಯದಲ್ಲೇ ಅದು ಹರಡುತ್ತದೆ. ಆ ಕಿಡಿ ಉಳ್ಳಾಳ ಅಂತ ಹೇಳಿದ್ರೆ ಅಂತ ಒಂದು ಸ್ವಾಭಿಮಾನದ ಕೇಂದ್ರ, ಇತಿಹಾಸ ಪ್ರಸಿದ್ಧವಾದಂತಹ ಕೇಂದ್ರ, ಪ್ರಧಾನಮಂತ್ರಿಗಳು ಸಚಿವರು ಎಲ್ಲ ಭೇಟಿ ನೀಡಿದಂತಹ ಕೇಂದ್ರ ಇದು. ಇಲ್ಲಿ ನಾವು MLA-ಗಳನ್ನು ಕಳಿಸಿಕೊಡ್ತಾ ಇದ್ದೇವೆ, ಮೈನಾರಿಟಿ ವತಿಯಿಂದ ಅಲ್ಪಸಂಖ್ಯಾತ MLA-ಗಳನ್ನು ಕಳಿಸಿಕೊಡ್ತಾ ಇದ್ದೇವೆ. ಆದ್ದರಿಂದ ನಾವು ಈ ಉಳ್ಳಾಳದಲ್ಲಿ ಆರಂಭಿಸಿದಂತಹ ಈ ಒಂದು ಹೋರಾಟದ ಕಿಚ್ಚು ಮುಂದೆ ಇದು ಒಂದು ದೊಡ್ಡ ಚಳವಳಿಯಾಗಿ, ಆಂದೋಲನವಾಗಿ ರೂಪುಗೊಳ್ಳುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಂಧುಗಳೇ, ಇದೊಂದು ಕೇವಲ ಅಜಿತನ ವಿರುದ್ಧ ಒಂದು ಪ್ರತಿಭಟನೆ ಅಲ್ಲ, ಹಾಗೆ ಯಾರು ಭಾವಿಸಬೇಡಿ. ಅಜಿತನ ವಿರುದ್ಧ ಅಲ್ಲ, ಇದು ಅಜಿತನ ಸೈದ್ಧಾಂತಿಕ ಏನಿದೆ, ಅವನ ಸಿದ್ಧಾಂತ ಏನಿದೆಯೋ ಅವರೆಲ್ಲರ ವಿರುದ್ಧ ಈ ಪ್ರತಿಭಟನೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರವಾದಿಗಳನ್ನು, ಮುಸಲ್ಮಾನರನ್ನು, ಇಸ್ಲಾಮನ್ನು ಅವಹೇಳಿಸುವಂತಹ, ನಿಂದಿಸುವಂತಹ ವ್ಯವಸ್ಥೆ ಇಲ್ಲಿ ನಡೀತಲೇ ಬಂದಿದೆ. ಆದರೆ ಯಾರು ಶಬ್ದ ಎತ್ತಿಲ್ಲ ಈ ತನಕ. ಒಂದೊಮ್ಮೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನೋ ಒಂದು ಲೇಖನ ಬಂದಾಗ ಅವತ್ತು 17 ಜನ ಅಲ್ವಾ, ಎಷ್ಟು ನನಗೆ ನೆನಪಿಲ್ಲ, 11 ಜನ ಹುತಾತ್ಮರಾಗಿದ್ದಾರೆ. ಆ ನಂತರ ನಮ್ಮ ಹೋರಾಟ ಸ್ವಲ್ಪ ತಣ್ಣಗಾಯಿತು. ಆದರೆ ಇದೀಗ ಹೋರಾಟ ಮಾಡಲಿಕ್ಕಾಗಿಯೇ ಒಂದು ಜನತೆ ಎದ್ದಿದ್ದಾರೆ, ಹೋರಾಟಕ್ಕಾಗಿಯೇ ಇಳಿದಿದ್ದಾರೆ. ಹೋರಾಟ ಮಾಡದೆ ಯಾವುದನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟ ಮಾಡದೆ ಗಳಿಸುವ ಒಂದು ವರ್ಗ ಇದ್ದರೆ ಅದು ಭಾರತದಲ್ಲಿ ಅದು ಸವರ್ಣರು ಮಾತ್ರ ಅಲ್ವಾ. ಯಾವುದೇ ಹೋರಾಟ ಇಲ್ಲದೆ ಆರ್ಥಿಕವಾಗಿ 10% ಕೊಟ್ಟಿದ್ದಾರೆ. ಈಗ ಯಾವ ಪಕ್ಷಕ್ಕೂ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಪಕ್ಷದವರಿಗೂ. ಸವರ್ಣರಿಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರೇ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲಿ ಅವರೇ ಅಧಿಕಾರಿಗಳಿದ್ದಾರೆ. ಆದರೆ ಅದಕ್ಕೂ ಮೀರಿ 10% ಅವರಿಗೆ ಕೊಟ್ಟಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಆಗ್ತದೆ, ವಿರೋಧ ಯಾರು ವ್ಯಕ್ತಪಡಿಸಿಲ್ಲ. ನಾನು ಹೇಳುವುದು, ಇವತ್ತು ಏನು ಈ ಅಜಿತನ ವಿರುದ್ಧ ನಾವು ಆರಂಭಿಸಿದಂತಹ ಈ ಹೋರಾಟ, ಮುಸಲ್ಮಾನರು ಇಲ್ಲಿ ಇವತ್ತು ಎಷ್ಟಿದ್ದಾರೆ ಭಾರತದಲ್ಲಿ? 15, 20 ಕೋಟಿ, 25 ಕೋಟಿ ಮುಸಲ್ಮಾನರಿದ್ದಾರೆ. ಇನ್ಶಾ ಅಲ್ಲಾಹ್ ಈ ಭಾರತದಲ್ಲಿ ನಮಗೆ ಒಂದು ಬಲಿಷ್ಠವಾದಂತಹ ಒಂದು ನಾಯಕತ್ವ ಬರಬೇಕು. ಈ ಭಾರತ ಎಂಬುದು ಫಲವತ್ತಾದ ಭೂಮಿ. ಇಲ್ಲಿ ಕೃಷಿ ಮಾಡಲಿಕ್ಕೆ ಜನರಿದ್ದಾರೆ, ಯುವಕರಿದ್ದಾರೆ. ಆದರೆ ಫಲವತ್ತಾದ ಭೂಮಿಯನ್ನಿಟ್ಟುಕೊಂಡು ಕೃಷಿ ಮಾಡಲಿಕ್ಕೆ ಆರೋಗ್ಯ ದೃಢವರಂತಹ ಯುವಕರನ್ನಿಟ್ಟುಕೊಂಡು ನಾವು ಸಮಸ್ಯೆಗೆ, ಅಲ್ಲಿ ಕೃಷಿ ಮಾಡಲಿಕ್ಕೆ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ? ನೀರಿನ ಸಮಸ್ಯೆ ಇದೆ. ನೀರು ಬೇಕು, ನೀರು ಬೇಕಂತ ಹೇಳಿ ಹೋರಾಟ ಮಾಡಿದ್ರೆ ಸಾಲದು. ಒಂದು ಉದಾಹರಣೆ ನಾನು ಹೇಳಿದ್ದು, ಫಲವತ್ತಾದ ಭೂಮಿಯನ್ನಿಟ್ಟುಕೊಂಡು ಕೃಷಿ ಮಾಡುವ ಜನರನ್ನಿಟ್ಟುಕೊಂಡು ನೀರಿಲ್ಲ ಎಂಬ ಒಂದು ಕಾರಣಕ್ಕಾಗಿ, ನೀರಿಗಾಗಿ ಹೋರಾಟ ಮಾಡುವುದಲ್ಲ.
ಆ ನೀರಿಗಾಗಿ ಬಾವಿಯನ್ನು ತೋಡುವಂತಹ ಕೆಲಸ ನಮ್ಮಿಂದ ಆಗಬೇಕು. ಬಾವಿಯನ್ನು ತೋಡುವ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಅಧಿಕಾರಿ ವರ್ಗದವರಿಗೆ, ಇಲ್ಲಿನ ರಾಜಕೀಯ ವರ್ಗದವರಿಗೆ ಅದನ್ನು ನಿರೀಕ್ಷಿಸಬಹುದು. ಮುಸಲ್ಮಾನರ ಕಡೆಯಿಂದ ಮುಸಲ್ಮಾನರಿಗೆ ಇವತ್ತು ಈ ನೀರು ಎಂಬ ಈ ಒಂದು ಸಂಪನ್ಮೂಲ ಅದು ರಾಜಕೀಯ ಇಚ್ಛಾಶಕ್ತಿಯಾಗಿದೆ. ನೀರು ಯಾವುದು ಅಂತ ಕೇಳಿದರೆ ಅದು ರಾಜಕೀಯ ಇಚ್ಛಾಶಕ್ತಿ. ಮುಸಲ್ಮಾನರು, ಭಾರತದ ಮುಸಲ್ಮಾನರು ಇವತ್ತು ರಾಜಕೀಯವಾಗಿ ಇಚ್ಛಾಶಕ್ತಿ ಪ್ರದರ್ಶಿಸಿದರೆ ಖಂಡಿತ ಇವರು ಯಾರಿಗೂ ಉಳಿಗಾಲ ಇರುವುದಿಲ್ಲ. ಇಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ರಾಜಕೀಯವಾಗಿ ಮಾತಾಡ್ಲಿಕ್ಕೆ ಬಂದಿಲ್ಲ. ಆದರೆ ಬಂಧುಗಳೇ, ಮುಸ್ಲಿಂ ಬಂಧುಗಳೇ, ನಾವು ನಮ್ಮ ಪ್ರವಾದಿಯವರನ್ನು ನಮ್ಮ ಶರೀರಕ್ಕಿಂತಲೂ ನಾವು ಪ್ರೀತಿಸಬೇಕು. ನಾವು ದಿನ 5-10 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪ್ರವಾದಿಯವರ ಹೆಸರು ಹೇಳ್ತೇವೆ. ಬಾಂಗಿನಲ್ಲಿ ಪ್ರವಾದಿಯವರ ಹೆಸರು ಉಲ್ಲೇಖ ಮಾಡ್ತೇವೆ. ಅದರ ಅರ್ಥ ನಾವು ಸ್ವಶರೀರಕ್ಕಿಂತಲೂ ನಾವು ಪ್ರವಾದಿಯವರನ್ನು ಪ್ರೀತಿಸ್ತೇವೆ ಎಂಬುದು. ನೀವೊಂದು ಆಲೋಚನೆ ಮಾಡಬೇಕು. ನಿಮ್ಮ ತಂದೆಯನ್ನು ಅಥವಾ ನಿಮ್ಮ ತಾಯಿಯನ್ನು ಯಾವನೊಬ್ಬ ಒಂದು ಟಿವಿಯಲ್ಲಿ ಕುಳಿತು ಅವನು ಹಾಗೆ ಅವನು ಹೀಗೆ ಅಂತ ಹೇಳಿದ್ರೆ ನೀವು ಬಿಡ್ತೀರಾ? ಕೂಡ್ಲೆ ನೀವೆಲ್ಲ ಪ್ರೈವೇಟ್ ಆಗಿ ಸ್ಟೇಷನ್ಗೆ ಹೋಗ್ತೀರಿ. ಎಲ್ಲ ನಾವೆಲ್ಲ ಸ್ಟೇಷನ್ಗೆ ಹೋಗುತ್ತಾ ಇದ್ದೇವೆ ಬೇರೆ ಬೇರೆ ಕಾರಣಕ್ಕಾಗಿ. ಆದರೆ ಆ ಪ್ರವಾದಿಯವರನ್ನು ನಾವು ಸ್ವಂತ ಶರೀರಕ್ಕಿಂತಲೂ ನಮ್ಮ ತಂದೆ ತಾಯಿಗಳಿಗಿಂತಲೂ ಪ್ರೀತಿಸುವಂತಹ ಆ ಪ್ರವಾದಿಯವರ ಬಗ್ಗೆ ಬೇಡವಾದಂತಹ ಅಶ್ಲೀಲವಾದಂತಹ ಮಾತಾಡಿದಾಗ ನಾವು ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ ಅರ್ಥ ಮಾಡಿಕೊಳ್ಬೇಕು. ನಮ್ಮನ್ನು ಆ ಟಿವಿ ಚಾನೆಲ್ ನೋಡು ಬೈದರೆ ಏನ್ ಮಾಡ್ತಿದ್ದೇವೆ? ನಾವು ಹೋಗ್ತಿದ್ದೇವೆ, ಮಾನನಷ್ಟ ಕೇಸು ಹೊಡ್ತಿದ್ದೇವೆ. ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಮುಸಲ್ಮಾನರಿದ್ದಾರೋ ಆ ಮುಸಲ್ಮಾನರು ಪ್ರತಿಯೊಬ್ಬರು ಪ್ರೈವೇಟ್ ಆಗಿ ವೈಯಕ್ತಿಕವಾಗಿ ಕೇಸು ದಾಖಲಿಸಲಿಕ್ಕಿದ್ದಾರೆ. ಆಗ ನಿಮಗೆ ತೊಂದರೆ ಆಗಬಹುದು. ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಸೇರಿಕೊಂಡ್ರೆ FI ಮಾಡಬೇಕಂತ ಪ್ರತಿಭಟನೆ ಮಾಡಿದರೆ ಏನಾಗಬಹುದು ಇಲ್ಲಿ? ಆದ್ದರಿಂದ ಇವತ್ತು ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಸರ್ಕಾರಕ್ಕೆ. ನಿಮಗೆ ಧೈರ್ಯ ಇದ್ದರೆ, ತಾಕತ್ತಿದ್ದರೆ, ನಿಮಗೆ ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ ನೀವು ಆ ಪ್ರಮಾಣ ಮಾಡುವಾಗ ನಿಮಗೆ ಆ ಪ್ರಮಾಣದಲ್ಲಿ, ಪ್ರಮಾಣ ವಚನದಲ್ಲಿ ಪ್ರಾಮಾಣಿಕ ಇದ್ದರೆ ಇಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ನೀವು ಕೈ ಹಾಕಬೇಕು. ಯಾಕೆ ನೀವು ಮಾಡುವುದಿಲ್ಲ? ನಿಮಗೆ ಇಚ್ಛಾಶಕ್ತಿ ಇಲ್ಲ. ನೀವು ಬರೀ ಜನರನ್ನು ಕುರಿಗಳನ್ನಾಗಿ ಮಾಡ್ತಾ ಇದ್ದೀರಾ. ಈಗಾಗಲೇ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಮಗೆ ಗೊತ್ತಿದೆ, ಆಪರೇಷನ್ ಕಮಲ, ಆ ಕಮಲ, ಈ ಕಮಲ ಅಂತ ಹೇಳಿ ಕೋಟ್ಯಾಂತರ ಹಣ ಹರಿದು ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಉಂಟಾ ಇಲ್ವಾ ಅಂತ ನಮಗೆ ಗೊತ್ತಾಗುವುದಿಲ್ಲ. ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು ಒಂದೇ, ನೀವು ಮುಸಲ್ಮಾನರೊಂದಿಗೆ ಅಥವಾ ಅಲ್ಪಸಂಖ್ಯಾತರೊಂದಿಗೆ ಆಟ ಆಡಬೇಡಿ. ನಮ್ಮ ಮನಸ್ಸಿಗೆ ಘಾಸಿ ಮಾಡಬೇಡಿ. ನಮ್ಮ ಪ್ರವಾದಿಯವರನ್ನು ನಿಂದಿಸಬೇಡಿ. ನಮಗೆ ಕೊಡಬೇಕಾದ ಸಾಮಾಜಿಕ ನ್ಯಾಯಗಳನ್ನು ನೀವು ಕೊಡಬೇಕು. ಸಾಮಾಜಿಕ ನ್ಯಾಯ ಇಲ್ಲದ ಕಾರಣ ಇವತ್ತು ಇಲ್ಲಿ ನಮ್ಮೆಡೆಯಲ್ಲಿ ಅಸಮತೋಲನ ಉಂಟಾಗ್ತದೆ, ಅಸಮಾಧಾನ ಉಂಟಾಗ್ತದೆ. ಅದು ಭುಗಿಲೆದ್ದರೆ ಅದು ಇಲ್ಲಿ ನಿಮಗೆ ನಿಯಂತ್ರಿಸಲಿಕ್ಕೆ ಕಷ್ಟ ಆಗಬಹುದು. ನಮಗೆ ಇವತ್ತು ಈ ಭಾರತ ಎಂದು ಹೇಳುವಾಗ ನಮಗೆ ಹೆಮ್ಮೆ ಇದೆ. ಯಾವ ಕಾರಣಕ್ಕಾಗಿ? ಇಲ್ಲಿ ಬಲಿಷ್ಠವಾದಂತ ಒಂದು ಸಂವಿಧಾನ ಇದೆ ಎಂಬ ಕಾರಣಕ್ಕಾಗಿ. ಅಲ್ಲದೆ ಇಲ್ಲಿನ ರಾಜಕಾರಣಿಯನ್ನು, ಕಾಂಗ್ರೆಸ್ನವರನ್ನು ಅಥವಾ ಬಿಜೆಪಿಯವರನ್ನು, ದಳದವರನ್ನು ಕಂಡಲ್ಲ. ಇಲ್ಲಿ ನಮಗೆ ಅಂಬೇಡ್ಕರ್ ಅವರು ಬರೆದಂತಹ, ಇಲ್ಲಿ ಸ್ಥಾಪಿಸಿದಂತಹ ಒಂದು ಸಂವಿಧಾನ ಇದೆ. ಆ ಸಂವಿಧಾನವನ್ನು ನಂಬಿಕೊಂಡು ಇಲ್ಲಿ ನಾವು ಪ್ರಜೆಗಳಾಗಿದ್ದೇವೆ ಬಂಧುಗಳೇ. ಆ ಸಂವಿಧಾನಕ್ಕೆ ನೀವು ಅಗೌರವ ತೋರಿಕೊಂಡು, ಆ ಸಂವಿಧಾನಕ್ಕೆ ನೀವು ಅತ್ಯಾಚಾರ ಮಾಡಿಕೊಂಡು ಮುಂದುವರಿದರೆ ನಾವು ನಿಮಗೆ ಪಾಠ ಕಲಿಸಲಿಕ್ಕಿದ್ದೇವೆ. ಇವತ್ತು ಈ ಭಾರತವನ್ನು ಆಡಳಿತ ನಡೆಸುವಂತಹ ಶಕ್ತಿಗಳು ಯಾರು? ಸಂವಿಧಾನವನ್ನು ನಾವು ಬದಲಾಯಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳುವಂತಹ ಶಕ್ತಿಗಳು ಇವತ್ತು ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಅವರನ್ನು ಇಳಿಸುವ ಕಾರ್ಯ ಉತ್ತರ ಪ್ರದೇಶದಿಂದ ಗೊಂಡಿದೆ. ನಿಮಗೆ ಯಾವಾಗಲೂ ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಈ ನಾಡಿನ, ಈ ದೇಶದ ಪ್ರಜೆಗಳ ವಿಶ್ವಾಸವನ್ನು ಗಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ನಾವು ಇವತ್ತು ಯಾವುದೇ ಧರ್ಮಗಳನ್ನು ನಿಂದಿಸಿಲ್ಲವಲ್ಲ.
ನಾವು ನಿಂದಿಸಿದವರಿಗೆ ಸಪೋರ್ಟ್ ಕೂಡ ಮಾಡುವುದಿಲ್ಲ. ನಿಮಗೆ ಗೊತ್ತಿರಬಹುದು, MF ಹುಸೈನ್ ಎಂಬ ಒಬ್ಬ ಕಲಾಗಾರ ದೇವಿ ದೇವತೆಗಳನ್ನು ನಿಂದಿಸಿದಾಗ ಇಲ್ಲಿ ಒಬ್ಬ ಮುಸಲ್ಮಾನ ಹುಸೇನ್ ಎಂಬ ಹೆಸರಿದ್ದ ಕಾರಣಕ್ಕಾಗಿ ಅವರನ್ನು ಸಪೋರ್ಟ್ ಮಾಡಲಿಲ್ಲ. ಆದ್ರೆ FM ಹುಸೇನ್ ಈಗ ಉದ್ದಾರೋ ಸತ್ತರಿದ್ದಾರೋ ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಜಿತ್ ರವರೇ ನಮ್ಮ ಪ್ರವಾದಿಯವರ ಮೇಲೆ ನೀವು ಕೈ ಹಾಕಿದ್ದೀರಿ? ಭಗವಾನ್ ರವರು ಹೇಳಿದ್ದು ನಾವು ಹೇಳಿದಲ್ಲ, ನಿಮ್ಮದೇ ಧರ್ಮದವರು ಹೇಳಿದ್ದು. ನನ್ನ ಮನೆಗೆ ಒಬ್ಬ ಕಳ್ಳನೋಗಿದ್ದ ಅಂತೇಳಿ ನಾನು ಮತ್ತೊಬ್ಬನ ಮನೆಗೆ ಕೈ ಹಾಕಿದರೆ ಕಣ್ಣ ಹಾಕಿದರೆ ಹೇಗೆ ಇರಬಹುದು? ಇದು ನ್ಯಾಯವಲ್ಲ. ನೀವು ನ್ಯಾಯ ಬೋಧಿಸುವವರು, ಜನರಿಗೆ ನೀತಿಯ ಪಾಠ ಹೇಳುವವರು, ಯಾಕೆ ನೀವು ಹೀಗೆ ಮಾಡಿದ್ದೀರಿ? ಭಗವಾನ್ ರವರು ಹೇಳಿದ್ದು ಸತ್ಯವೋ ಸುಳ್ಳೋ ಅದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ನಮಗೆ ಇಷ್ಟ ಇಲ್ಲ. ಕಾರಣ ಅದು ನಮಗೆ ನಮ್ಮ ಧರ್ಮ ಕಲಿಸಲಿಲ್ಲ, ನಮ್ಮ ಪ್ರವಾದಿಯವರು ಕಲಿಸಲಿಲ್ಲ. ಪ್ರವಾದಿಯವರು ಕಲಿಸಿದ್ದು ಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾ, ಅವರು ಆರಾಧಿಸುವಂತಹ ಮೂರ್ತಿಗಳನ್ನು, ಅವರು ಆರಾಧಿಸುವಂತಹ ದೇವಿ ದೇವತೆಗಳನ್ನು ನೀವು ಬೈಯಬಾರದು, ಅಶ್ಲೀಲದ ಮಾತಾಡಬಾರದು ಅಂತ ಹೇಳಿ ನಮ್ಮ ಕುರ್ಆನ್ ನಮಗೆ ಕಲಿಸಿದೆ. ಇಂತಹ ಒಂದು ಪ್ರವಾದಿಯವರ ಅನುಯಾಯಿಗಳಿಗೆ ನೀವು ಘಾಸಿ ಮಾಡಿದ್ದೀರಿ, ನೀವು ಪಾಶ್ಚಾತ್ತಾಪ ಪಡಬೇಕು. ನೀವು ಈಗಾಗಲೇ ಹೇಳಿದ್ದೀರಿ ಕ್ಷಮೆ ಕೋರ್ತೇನೆ ಅಂತ ಹೇಳಿ, ಆದ್ರೆ ಆ ಕ್ಷಮೆ ನಮಗೆ ನೀವು ಪ್ರಾಮಾಣಿಕವಾಗಿ ಅಂತ ನಮಗೆ ನೀವು ಆ ಕ್ಷಮೆ ಕೋರಿದ್ದು ಪ್ರಾಮಾಣಿಕವಾಗಿ ಅಂತ ತಿಳಿಯಲಿಕ್ಕೆ ನಿಮ್ಮ ನಂತರದ ನಡವಳಿಕೆ ನಮಗೆ ಅಷ್ಟೊಂದು ಒಳ್ಳೆಯದಾಗಿ ಕಾಣಲಿಲ್ಲ. ನೀವು ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕ್ಷಮೆ ಕೋರಿದ್ರೆ ನಿಮ್ಮ ಟಿವಿಯಲ್ಲಿ ಒಂದು ಪ್ರವಾದಿಯವರ 1-2 ಗಂಟೆ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ಬೇಕು. ಅದು ಮಾಡಲಿಲ್ಲ. ನೀವು ಯಾವುದೋ ರಾತ್ರಿ ಬಂದು ಕ್ಷಮೆ ಕೇಳಿದ್ದೀರಿ. ಏನೋ ಒಂದು ಬೀಸುವ ದೊಣ್ಣೆಯಿಂದ ರಕ್ಷಿಸಲಿಕ್ಕಾಗಿ ನೀವು ಹಾಗೆ ಮಾಡಿದ್ರೆ ನಮಗೆ ಗೊತ್ತು. ಅಜಿತ್ ರವರೇ ಅಥವಾ ಇತರ ಚಾನಲ್ ಅವರೇ, ಈಗ ನಾವು ಅಜಿತ್ ರವರ ಬಗ್ಗೆ ಮಾತಾಡ್ತೇವೆ, ಬೇರೆ ಚಾನಲ್ಗಳಂದ್ರೆ ದೊಡ್ಡ ಒಳ್ಳೆ ಚಾನಲ್ಗಳೇನು ಇಲ್ಲ, ಯಾರು ಹಾಗೆ ಭಾವಿಸಬೇಡಿ. ಒಂದು ಸುವರ್ಣ ಬಂದ್ ಮಾಡಿದ್ರೆ ಮಾಕೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿ ಅದೇನು ಇಲ್ಲ. ಹಾಗೆ ಎಲ್ಲ ಒಂದೇ, ಎಲ್ಲವೂ ಒಂದೇ. ನಾವು ಏನು ಮಾಡಬೇಕು ಈಗ? ನಾವು ಪ್ರಾಯೋಗಿಕವಾಗಿ ಕ್ರಿಯಾತ್ಮಕವಾಗಿ ಹೆಜ್ಜೆ ಇಡಬೇಕಾಗಿದೆ. ಇವತ್ತು ಕೇವಲ ಮಂಗಳೂರಿನ ಮುಸಲ್ಮಾನರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟ್ಯಾಧಿಪತಿಗಳು ಮನಸ್ಸು ಮಾಡಿದರೆ ನಮಗೆ 1-10 ಚಾನಲ್ ಆರಂಭಿಸಬಹುದು. ಯಾಕೆ ನೀವು ಮನಸ್ಸು ಮಾಡುವುದಿಲ್ಲ? 10 ಚಾನಲ್. ಪರ್ಯಾಯ ವ್ಯವಸ್ಥೆ ಬೇಕು ಬಂಧುಗಳೇ. ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅದು ನೋಡಬೇಡಿ ಇದು ನೋಡಬೇಡಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಬೇಕು. ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನಮ್ಗೆ ಗೊತ್ತಿದೆ, ನಮ್ಮ ಸಣ್ಣದರಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿರಲಿಲ್ಲ. ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲದ ಕಾರಣ ಬೇರೆ ಬೇರೆ ಜನಾಂಗದವರು ನಡೆಸುವಂತ ಇಂಗ್ಲಿಷ್ ಮೀಡಿಯಂಗೆ ನಾವು ಕಲಿಸ್ತೇವೆ. ಅಲ್ಲಿ ಏನು ಡಿಮ್ಯಾಂಡ್ ಅಪ್ಪ, ಮುಸಲ್ಮಾನರು ನೋಡುವಾಗನೇ ಒಂದು ಓರೆ ಕಣ್ಣಲ್ಲಿ ನೋಡ್ತಿದ್ದೆ. ಆದ್ರೆ ಯಾವಾಗ ಸೈಯದ್ ಮದನಿ ಟ್ರಸ್ಟ್ನವರು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಆರಂಭಿಸಿದ್ದಾರೋ, ಯಾವಾಗ ಮದ್ರಸಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗಳಾಗಿ ತೆರೆದುಕೊಂಡವೋ, ಅಂದಿನಿಂದ ಇಲ್ಲಿಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಎಲ್ಲರಿಗೂ ಮುಕ್ತವಾಯಿತು. ಮುಸಲ್ಮಾನರಿಗೆ ಅವರ ಗೌರವ ಸಿಕ್ಕಿತ್ತು. ಎಲ್ಲ ರೀತಿಯಲ್ಲಿ ನಾವು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದೇ ರೀತಿ ನಾವು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಭಾಷಣಗಾರರೇ ಇಲ್ಲಿ ಇದ್ದಾರೆ, ಇನ್ನೊಂದು ಸಂದರ್ಭದಲ್ಲಿ ನಮಗೆ ಮಾತಾಡಬಹುದು ಇನ್ಶಾ ಅಲ್ಲಾ. ಇದೊಂದು ಒಳ್ಳೆಯ ಆರಂಭ. ಈ ಆರಂಭ ಒಳ್ಳೆಯದಾಗಲಿ, ಈ ಚಳುವಳಿ ಒಳ್ಳೆಯ ರೀತಿಯಲ್ಲಿ ಆಂದೋಲನವಾಗಿ ರೂಪ ಪಡೆಯಲಿ ಅಂತ ಹೇಳಿ ಹಾರೈಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ವಾಹಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.